ಸೊ ಸ್ನೇಹಿತರೆ, ಇಲ್ಲ ಇಲ್ಲಿ ಇನ್ನೊಂದು ಎರಡು ಮೂರು ಟೆಕ್ನಿಕ್ಸ್ ಹೇಳ್ತೀನಿ, ಅದನ್ನು ಗಮನಿಸ್ಕೊಳ್ಳಿ. ಈಗ ಯಾರಿಗ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ. ಜ್ವರ ಬಂದಿದ ಮೇಲೆ, ಜ್ವರ ಬಂದಿರ್ತದಲ್ಲ, ಆ ಸಮಯದಲ್ಲಿ ಏನು ಮಾಡ್ತೀರಾ ಅಂದರೆ ಪ್ರಧಾನವಾಗಿ ಚೆಕ್ ಮಾಡ್ಕೊಳ್ಳಿ ಯಾವ ಸ್ವರ ನಡೀತಾ ಇದೆ ಅಂತ. ಓಕೆ, ಆ ಸ್ವರವನ್ನು ಬದಲಾವಣೆ ಮಾಡಿ ಇನ್ನೊಂದು ಸ್ವರಕ್ಕೆ ಹೋಗಿ. ಆಟೋಮೆಟಿಕ್ ಆಗಿ ಸ್ವರ ಆ ಜ್ವರ ಅನ್ನೋದು, ಫೀವರ್ ಅನ್ನೋದು ಕಡಿಮೆ ಆಗೇ ಆಗ್ತದೆ. ಇದು ದಯವಿಟ್ಟು ಗಮನಿಸ್ಕೊಳ್ಳಿ. ಓಕೆ, ಸೊ ಇದೆಲ್ಲರಿಗೂ ಅರ್ಥ ಆಗಿರ್ತದೆ. ಜ್ವರ ಬಂದಿದೆ, ನಿಮ್ಗಾಗ್ಲೂ ಮಕ್ಕಳಕ್ಕಾದ್ರೂ ಪರವಾಗಿಲ್ಲ, ಯಾರಿಗಾದ್ರೂ ಜ್ವರ ನಡೀತಾ ಇದೆ, ಅವಾಗ ಆ ಸ್ವರ ಗಮನಿಸಿ, ಎಲ್ಲಿ ಸ್ವರ ನಡೀತಾ ಇದೆ. ಬಲಗಡೆ ನಡೀತಾ ಇದೆ ಅಂತ ಉದಾಹರಣೆಗೆ ಇಟ್ಕೊಳ್ಳಿ, ಬಲಗಡೆಯಿಂದ ಎಡಗಡೆಗೆ ಚೇಂಜ್ ಮಾಡಿ, ಆಟೋಮೆಟಿಕ್ ಜ್ವರ ಕಡಿಮೆ ಆಗ್ತದೆ. ನೋಡಿ ಎಷ್ಟು ಸುಲಭ ಇದು ಅಲ್ವಾ? ಸ್ವರ ಚೇಂಜ್ ಮಾಡೋದು ನಿಮ್ಗೆ ಗೊತ್ತು. ಸೊ ಉದಾಹರಣೆಗೆ ನಮಗೆ ಬಲಗಡೆ ನಡೀತಾ ಇದೆ ಅಂದರೆ ಅಂದರೆ ಉದಾಹರಣೆಗೆ ಎಡಗಡೆ ನಡೀತಾ ಇದೆ, ಬಲಗಡೆಗೆ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು? ಆಪೋಸಿಟಲ್ಲಿ ಮಲಗಬೇಕು. ಬಲಗಡೆ ಹೋಗ್ಬೇಕಂದ್ರೆ ನಾವು ಎಡಗಡೆ ಮಲಗಬೇಕಾಗತ್ತೆ. ನಮ್ಮ ಕೈ ಅನ್ನೋದು ಆ, ಈ ತಲೆ ಕೆಳಗಡೆ ಇಟ್ಕೊಂಡು ಎಡಗಡೆ ಮಲಗಿದ್ರೆ ಅದು ಬಲಗಡೆಗೆ ಹೋಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ವಿತಿನ್ ಹೇಳ್ಬೇಕಂದ್ರೆ 3 ಇಂದ 4-5 ನಿಮಿಷದಲ್ಲಿ ಹೋಗುದು, ಬದಲಾವಣೆ ಆಗೇ ಆಗತ್ತೆ. ಬಲಗಡೆ ಮಲಗಿದ್ರೆ ಎಡಗಡೆಗೆ ಬಂದೇ ಬರುತ್ತೆ. ಆ ಥರ ಸ್ವರವನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಈಗ ಆಕ್ಟಿವ್ ನಾಡಿ ಯಾವುದಿದೆ ಸಕ್ರಿಯಗೊಳಿಸ್ಕೊಳ್ಳೋದು, ಆ ಸಕ್ರಿಯವಾಗಿ ಕೆಲಸ ಮಾಡತ್ತ ಆ ಮೂಗಿ ಒಳಗಡೆ, ಆ ರಂಧ್ರ ಹೊಲ ಒಳಗಡೆ ಒಂದು ಹತ್ತಿ ತಗೊಂಡು ಅಲ್ಲಿ ಕ್ಲೋಸ್ ಮಾಡಿ. ಅಂದರೆ ಆಕ್ಟಿವ್ ವರ್ಕ್ ಆಗೋಂಥ ನಾಡಿಯನ್ನು ಕ್ಲೋಸ್ ಮಾಡಿ. ಈ ಅಂದರೆ ಕೈಯಿಂದ ಈ ಥರ ಕ್ಲೋಸ್ ಮಾಡ್ಬೋದು, ಇಲ್ಲಾಂದರೆ ಹತ್ತಿ ಹೊರಗಡೆ ಇಟ್ಬಿಡಿ, ಆವಾಗ ಈ ಕಡೆ ಬಂದ್ಬಿಡ್ತದೆ. ಅದು ಸುಲಭವಾದ ವಿಧಾನ. ಓಕೆ, ಈಗ ಒಬ್ರು ಕೇಳ್ತಾ ಇದ್ರಲ್ಲ, ನಾಡಿ ಹೇಗೆ ಚೇಂಜ್ ಮಾಡ್ಕೋಬೇಕು, ಇದೆಲ್ಲ ಸುಲಭವಾದ ಪದ್ಧತಿಗಳು. ಯೋಗ ದಂಡ ಇದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಯಾವ್ದಾವ್ದು ಅನುಕೂಲ ಆಗುತ್ತೋ ಅದೆಲ್ಲ ಉಪಯೋಗಿಸ್ಕೋದು, ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದೇನಂದ್ರೆ, ಈ ಅಜೀರ್ಣ ಆಗುತ್ತೆ, ಅಜೀರ್ಣ ಅಲ್ವಾ? ಅಜೀರ್ಣಕ್ಕೆ ಈ ಸ್ವರ ಅನ್ನೋದು, ಸ್ವರ ಯಾವಾಗ ಇದ್ರೆ ಏನು ಮಾಡ್ಬೇಕಂತ ಒಂದು ಅರ್ಥ ಮಾಡ್ಕೊಳ್ಳಿ. ಸ್ವರ ಅನ್ನೋದು ಸೂರ್ಯನಾಡಿ ಇರುವಾಗ, ಓಕೆ, ಸೂರ್ಯನಾಡಿ ಇರುವಾಗ ನಾವು ಆಹಾರವನ್ನು ಸೇವನೆ ಮಾಡಿದರೆ ಸೊ ಯಾವುದೇ ತೊಂದರೆ ಬರಲ್ಲ. ಆರಾಮಾಗಿ ನಾವೇನು ಮಾಡ್ತೀವಿ, ನಾವು ತಿಂದಿರುವಂಥ ಆಹಾರ ಪಚನವಾಗುತ್ತೆ, ಚೆನ್ನಾಗಿ ಪಚನ ಆಗುತ್ತೆ. ಓಕೆ, ಅದನ್ನು ಗಮನಿಸ್ಕೊಳ್ಳಿ. ಅದು ಗಮನಿಸ್ಕೊಂಡು ಅದ್ರ ಪ್ರಕಾರ ಅಭ್ಯಾಸ ಮಾಡಿ, ಅದು ಚೆನ್ನಾಗಿರ್ತದೆ. ಅದೊಂದು ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ಆಸ್ತಮಾ ಇದೆಯಲ್ಲ, ಆಸ್ತಮಾ ಇದಕ್ಕೂ ತುಂಬ ಒಂದು ಅದ್ಭುತವಾದ ಪದ್ಧತಿ ಇದೆ ನಮ್ಮ ಸ್ವರ ವಿಜ್ಞಾನದಲ್ಲಿ. ದಯವಿಟ್ಟು ಎಲ್ಲರೂ ಗಮನಿಸಿಕೊಂಡು, ಯಾರಾದರೂ ಆ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾ ಇದ್ರೆ ಅವ್ರಿಗೆ ಹೇಳಿ. ಯಾರಾದ್ರೂ ಪರವಾಗಿಲ್ಲ, ನಿಮ್ಮ ಗೊತ್ತಿರುವಂಥ ವ್ಯಕ್ತಿಗಳು, ಫ್ರೆಂಡ್ಸ್ ಯಾರಾದ್ರೂ ಆಸ್ತಮಾ ಇರೋರಿಗೆ ಇದು ಒಂದು ಅದ್ಭುತವಾದ ಟೆಕ್ನಿಕ್. ಸೊ ಈಗ ಈ ಉಬ್ಬಸ ಅಂತ ಹೇಳ್ತೀವಲ್ಲ, ಆಸ್ತಮಾ, ಅವಾಗ ಏನು ಸ್ವರ ನಡೀತಾ ಇದೆ ಗಮನಿಸ್ಕೊಳ್ಳಿ. ಓಕೆ, ಆ ಸ್ವರವನ್ನು ತಕ್ಷಣವೇ ಸ್ಟಾಪ್ ಮಾಡಿ. ಏನು ಸ್ವರ ನಡೀತಾ ಇದೋ ಆ ಸ್ವರವನ್ನು ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿ ಆ, ಪಕ್ಕದ ಸ್ವರಕ್ಕೆ ಬರಬೇಕು ಅಲ್ವಾ? ಸೊ ಶಾಶ್ವತವಾಗಿ ಶಾಶ್ವತವಾಗಿ ಈ ಉಬ್ಬಸ ಇಲ್ಲ ಆಸ್ಮಾನು ಹೋಗಲಾಡಿಸ್ಬೇಕಂದ್ರೆ ಒಂದೇ ಒಂದು ಟೆಕ್ನಿಕ್, ಅದ್ಭುತ ಟೆಕ್ನಿಕ್ ಸ್ವರದಲ್ಲಿ ಇರಲಂತ. ಏನಂದ್ರೆ, ಯಾವಾಗ ಯಾವಾಗ ಅವ್ರಿಗೆ ಅಂದರೆ ಯಾವಾಗಂತೆಲ್ಲ ಸ್ವರ ಚೆಕ್ ಮಾಡ್ಕೊಂಡದು, ಇನ್ನು ಪಕ್ಕದ ಸ್ವರಕ್ಕೆ ಹೋಗೋದು. ಒಂದು ಒಂದು ತಿಂಗಳು ಈ ಥರ ಮಾಡ್ತಾ ಹೋದ್ರೆ ಆ ಉಬ್ಬಸ, ಆಸ್ಮಾ ಪೂರ್ತಿ ಶಾಶ್ವತ ಹೋಗಲಾಡಿಸ್ಬೋದು. ನೋಡಿ, ಒಂದು ತಿಂಗಳು ಏನು ಟ್ರೈ ಮಾಡಬೇಕು, ಅವ್ರಿಗೆ ಆಸ್ಮಾ ಬಂದಿದೆಯಲ್ಲ, ಆಸ್ಮಾ ಬಂದಿರ್ತದೆ, ಇಲ್ಲ ನಿತ್ಯ ಅವ್ರಿಗೆ ಆ ಥರನೇ ಆಸ್ಮಾ ಲಕ್ಷಣಗಳು ಹೆಚ್ಚಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆಸ್ಮಾ ಲಕ್ಷಣಗಳು ನಾವು ಅದಕ್ಕೆ ಸಂಬಂಧಿತ ಮುದ್ರಣ ಹೇಳಿದ್ವಿ ಮುಂಚೆನೆ, ನೆನಪಿದೆಯಲ್ಲ? ಮುಂಚೆ ಒಂದು ಆಸ್ಮಾ ಮುದ್ರಣ ಹೇಳಿದ್ವಿ. ಸೊ ಆ ರೀತಿಯಲ್ಲಿ ಇದು ಸ್ವರದಲ್ಲಿ ಏನಂದ್ರೆ, ಆ ಆಸ್ಮಾ ಇರುವಂಥ ವ್ಯಕ್ತಿ ಅವಾಗ ಏನು ಸ್ವರ ಇದೆಯೋ ಆ ಸ್ವರ ತಕ್ಷಣವೇ ಚೇಂಜ್ ಮಾಡ್ಕೊಳ್ಳಿ, ತಕ್ಷಣ ಬದಲಾವಣೆ. ಆ ಸ್ವರವನ್ನು ಸ್ಟಾಪ್ ಮಾಡಿ ಪಕ್ಕದ ಸ್ವರಕ್ಕೆ ಹೋಗಿ. ಈ ರೀತಿಯಲ್ಲಿ ಒಂದು ತಿಂಗಳು ಪದೇ 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 ಮಾಡೋದು. ಏನಾಗ್ತದೆ ಅಂದರೆ, ಈ ಆಸ್ತಮಾ ಅನ್ನೋದು ಒಂದು ಶಾಶ್ವತವಾಗಿ ಹೋಗಲಾಡಿಸ್ಬೋದು. ಇಂಥ ಅದ್ಭುತವಾದ ಪ್ರಕ್ರಿಯೆ ನೋಡಿ. ಆಮೇಲೆ ಇನ್ನೊಂದೇನೆಂದರೆ, ಇನ್ನೊಂದು ವಿಧಾನ, ಯಾರಾದರೂ ಸ್ವಲ್ಪ ಅಲಸಟೆ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ಅಲಸಟೆ ಹೆಚ್ಚಾಗಿದ್ರೆ ಅಂದರೆ ಬಲಗಡೆ ಕೈ ಇಟ್ಕೊಂಡು ಬಲಗಡೆ ಮಲಗಿ, ತಕ್ಷಣವೇ ನಿಮಗೆ ಅಲಸಟೆ ಹೋಗುತ್ತೆ. ಅರ್ಥ ಆಯ್ತಾ ಇದು?
ಎಡಗಡೆ ಮಲಗಿದ್ರೆ ಆಹಾರ ತಿಂದ ಮೇಲೆ ಎಡಗಡೆ ಮಲಗಬೇಕು. ಯಾಕಂದ್ರೆ ಸೂರ್ಯನಾಡಿ ಏನ್ ಮಾಡ್ಕೋಬೇಕು, ನಾವು ಸೂರ್ಯನಾಡಿಯನ್ನು ಪ್ರಚೋದನೆ ಮಾಡಿಕೊಂಡು ನಾವು ತಿಂದಿರೋ ಆಹಾರ ಚೆನ್ನಾಗಿ ಪಚನ ಆಗಬೇಕು. ಓಕೆ. ಇನ್ನೊಂದೇನೆಂದ್ರೆ, ಸೊ ಹಲವಾರು ಸಮಯದಲ್ಲಿ ನಾವು ಒಂದು ಬಿಸಿ ಬಿಸಿ ಆಹಾರ ತಿಂತೀವಿ, ಬಿಸಿ ಬಿಸಿ ನೀರು ಮುಖದ ಮೇಲೆ ಮುಖ ತೊಳೆಯೋಕೆ ಉಪಯೋಗಿಸ್ತೀವಿ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಸೂರ್ಯನಾಡಿ ಆಕ್ಟಿವೇಶನ್ ತನ್ನಂತದೇ ಬಂದ್ಬಿಡ್ತದೆ ನೋಡಿ. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ತುಂಬ ತಂಪಿರೋ ಆಹಾರ ತಿನ್ನೋದು, ಐಸ್ ಕ್ರೀಮ್ಸು ಅದು ಇದು, ತುಂಬ ತಂಪಿರುವಂಥ ನೀರನ್ನು ಮುಖದ ಮೇಲೆ ಚೆಲ್ಕೊಂಡದು, ಈ ರೀತಿ ಮಾಡುವಾಗ ಮತ್ತೆ ಅದು ಚಂದ್ರನಾಡಿ ಕಡೆ ಚೇಂಜ್ ಆಗ್ತದೆ ತನ್ನಂತದೇ. ಇವೆಲ್ಲ ಒಂಥರ ಅನೇಕ ಟೆಕ್ನಿಕ್ಗಳು, ಒಂದು ಟೆಕ್ನಿಕ್ ಅಲ್ಲ ಇದಕ್ಕಿರೋದು. ನಾವು ಇದೆಲ್ಲ ಕಲಿತಾ ಕಲಿತಾ ಇರುವಾಗ, ನಮಗೆ ಇನ್ನೂ ಅಭ್ಯಾಸ ಮಾಡ್ತಾ ಮಾಡ್ತಾ ಇರುವಾಗ ಇನ್ನೂ ಅನೇಕ ಪದ್ಧತಿಗಳು ಬರುವಂಥ ಅವಕಾಶ ಇದೆ. ಈ ಸ್ವರ ವಿಜ್ಞಾನ ಅನ್ನೋದು ಸ್ನೇಹಿತರೆ, ಈ ಶಾಸ್ತ್ರ ಸಿಕ್ಕಿರೋದು ಒಂದು ಅಪರೂಪ ಅಂತ ಹೇಳ್ಬೋದು. ಇದು ಯಾವಾಗಂದ್ರೆ ಆಲ್ಮೋಸ್ಟ್ ಒಂದು ಸಾವಿರಾರು ವರ್ಷ ಕೆಳಗಡೆ ಇರುವಂಥ ಒಂದು ವಿಜ್ಞಾನ ಶಾಸ್ತ್ರ. ಆದರೆ ಈ ನಲಂದ ಯೂನಿವರ್ಸಿಟಿ ಇಂಥ ಯೂನಿವರ್ಸಿಟಿ ಇರುವಾಗ ಏನಾಗಿದೆ, ಈ ಥರ ಅನೇಕ ಶಾಸ್ತ್ರಗಳು ನಮ್ಮ ದೇಶದಲ್ಲಿ ಇತ್ತು. ಎಲ್ಲ ಗ್ರಂಥಗಳನ್ನು ಸುಟ್ಟಿದ್ದಾರೆ. ಅಂದರೆ ಒಂಥರ ಅಗ್ನಿಯಲ್ಲಿ ಎಲ್ಲ ದಹನವಾಗಿದೆ. ಅದಕ್ಕೆ ಈಗ ನಾವು ಇಷ್ಟೆಲ್ಲ ಅನುಭವಿಸ್ತಾ ಇದ್ವಿ. ಅವೆಲ್ಲ ಇದ್ರೆ ಏನಾಗತ್ತೆ, ಇಲ್ಲಿ ಒಂದೊಂದು ಶಾಸ್ತ್ರ ಒಂದು ಅದ್ಭುತ. ಇಲ್ಲಿ ಈ ಸ್ವರೋದಯ, ಸ್ವರ ಪ್ಲಸ್ ಉದಯ, ಸ್ವರ ಅಂದರೆ ಹುಟ್ಟೋದು ಮತ್ತೆ ಚೇಂಜ್ ಆಗೋದು, ಅದೇ ಸ್ವರೋದಯ ವಿಜ್ಞಾನ, ಅದೇ ಸ್ವರಶಾಸ್ತ್ರ, ಅದೇ ಸ್ವರ ಯೋಗ, ಸ್ವರ ಚಿಂತಾಮಣಿ, ಶಿವ ಸ್ವರೋದಯ, ಶಿವರು ಶಿವರು ಪಾರ್ವತಿ ಗೆಲ್ಲುವಂಥ ಒಂದು ವಿದ್ಯೆ ಅಲ್ವಾ. ಇಂಥ ಈ ವಿದ್ಯೆಗಳು ಎಲ್ಲ ಕಳೆದು ಹೋಗಿದೆ, ಎಲ್ಲ ಸುಟ್ಟೋಗಿದೆ. ಅದೇ ಪ್ರಾಬ್ಲಮ್ ಆಗಿರೋದು. ಆದರೆ ಇದು ಯಾವುದೋ ಒಂದು ಲೈಬ್ರರಿ ಬುಕ್ ಸಿಕ್ತು, ಆ ಲೈಬ್ರರಿಯಿಂದ ಸಂಗ್ರಹಣ ಮಾಡಿ ನಿಧಾನವಾಗಿ ತೆಲುಗಲ್ಲಿ ಒಂದು ಏನೋ ಬುಕ್ ಸಿಕ್ತು. ಎಲ್ಲ ಕಡೆ ಇಲ್ಲ, ಏನು ಮಾಡೋದು. ಸೊ ಅದಕ್ಕೋಸ್ಕರ ಇದನ್ನು ಪೂರ್ಣವಾಗಿ ಇನ್ನೂ ಸ್ಟಡಿ ಮಾಡ್ತಾ ಮಾಡ್ತಾ ಒಂದೊಂದು ಟೆಕ್ನಿಕನ್ನು ಇನ್ನೂ ಇದರಲ್ಲಿ ಹೆಚ್ಚಾಗಿದೆ. ಅದು ಒಂದೊಂದೊಂದು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಓಕೆ. ಆಮೇಲೆ ಇನ್ನೊಂದೇನೆಂದರೆ, ಮಲಬದ್ಧತಾ ಇರುವಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ಮಾತಾಡಬೇಕಾಗತ್ತೆ. ಓಕೆ. ಮಲಬದ್ಧತೆ ಹೆಚ್ಚಿರುವಾಗ ಸ್ನೇಹಿತರೆ ಏನು ಮಾಡಬೇಕಂದ್ರೆ, ಈ ಮಲಬದ್ಧತೆ ಇರುವಂಥ ವ್ಯಕ್ತಿಗಳು ಅಂದರೆ ಮಲ ವಿಸರ್ಜನೆಗೆ ಹೋಗ್ಬೇಕಂತ ಇಟ್ಕೊಳ್ಳಿ. ಅವಾಗ ಚಂದ್ರನಾಡಿಯನ್ನು ಕ್ಲೋಸ್ ಮಾಡಿ ಒಂದು 15ರಿಂದ 20 ಸಾರಿ ಈ ಸೂರ್ಯಭೇದನ ಮಾಡಿ. ಸೂರ್ಯಭೇದನ ಪ್ರಾಣಾಯಾಮ ಇದೆಯಲ್ಲ, ಅದನ್ನು ಮಾಡಿ ಒಂದು 15ರಿಂದ 20 ಸಾರಿ ಮಾಡಿ. ಈ ರೀತಿಯಲ್ಲಿ ಅಂದ್ರೆ ಲೆಫ್ಟ್ ಕ್ಲೋಸ್ ಮಾಡಿದ್ವಿ, ಬಲಗಡೆ ಒಂದು 15ರಿಂದ 20 ಸರಿ ಪ್ರಾಣಾಯಾಮ ಮಾಡಿದ್ವಿ, ಸೂರ್ಯಭೇದನ ಪ್ರಾಣಾಯಾಮ ಮಾಡಿದ್ವಿ. ಆ ಮಾಡಿದ ಏನಾಗತ್ತಂದ್ರೆ, ಅವಾಗ ನಿಮಗೆ ಆ ಸೂರ್ಯ ಉತ್ತೇಜಿತ ಆಗಿ, ಓಕೆ, ಸೂರ್ಯ ಅಂದರೆ ಸೂರ್ಯನಾಡಿ ಉತ್ತೇಜಿತ ಆಗಿ ಎಡಗಡೆ ಅರ್ಧಗೋಲ ಅಂದರೆ ಲೆಫ್ಟ್ ಹೆಮಿಸ್ಫಿಯರ್ ಆ ಲೆಫ್ಟ್ ಬ್ರೈನ್ ಕೆಲಸ ಮಾಡೋದು ಶುರು ಆಗಿ, ಅದು ಶುರು ಆಗಿದ ಮೇಲೆ ಏನಾಗುತ್ತೆ ಗೊತ್ತಾ, ಆಟೋಮೆಟಿಕ್ ಆಗಿ ನಿಮ್ಮ ಮಲ ವಿಸರ್ಜನೆ ತುಂಬ ಈಸಿಯಾಗಿ ಆಗುತ್ತೆ. ನೋಡ್ಕೊಳ್ಳಿ, ಯಾವುದೇ ಟೀ ಕಾಫಿ ಏನು ಕುಡಿಯೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಅಂದರೆ ಇನ್ನೊಂದೇನೆಂದರೆ, ಬಿಸಿ ನೀರು ಬೇಕಂದ್ರೆ ಸ್ವಲ್ಪ ಕುಡಿದ್ರೆ ನಿಮ್ಮ ಮಲ ವಿಸರ್ಜನಕ್ಕೂ ಸಹಕಾರ ಆಗತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ಆದರೆ ಮಲ ವಿಸರ್ಜನ ಆಗುವಂಥದ್ದು ಏನಂತಂದರೆ, ನಮ್ಮ ಎಡಗಡೆ ಮೆದುಳು ಅದರ ಆಧ್ವರ್ಯದಲ್ಲಿ ಇರ್ತದೆ, ಅದರ ಆಧೀನದಲ್ಲಿ ಇರ್ತದೆ ಮಲ ವಿಸರ್ಜನೆ. ಅದಕ್ಕೋಸ್ಕರ ಮಲ ವಿಸರ್ಜನೆ ತೊಂದರೆ ಇರೋರು, ಮಲಬದ್ಧತೆ ಅನುಭವಿಸ್ತಾ ಇರ್ತಾರವರು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಂದರೆ ಎಡಗಡೆ ಸ್ಟಾಪ್ ಮಾಡಿ ಬಲಗಡೆ ನಾಡಿನೇ ಆಕ್ಟಿವೇಟ್ ಮಾಡ್ಕೊಳ್ಳಿ, ಇಲ್ಲ ಬಲಗಡೆ ಪ್ರಾಣಾಯಾಮ ಮಾಡಿದರೆ ನಿಮಗೆ ಮಲ ವಿಸರ್ಜನೆ ಅದು ಸುಲಭವಾಗಿ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದೊಂದು. ಆಮೇಲೆ ಮೂತ್ರ ವಿಸರ್ಜನೆ ಕಡೆ ನೋಡೋಣ. ಅಂದರೆ ಮೂತ್ರ ವಿಸರ್ಜನಾ ಇದರಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲಿ ನಾವು ಸೂರ್ಯ ಸ್ವರ ಸ್ಟಾಪ್ ಮಾಡಿ ಚಂದ್ರಭೇದನ ಪ್ರಾಣಾಯಾಮ ಮಾಡಬೇಕಾಗತ್ತೆ. ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗಬೇಕು ಅಂತಂದರೆ ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಇದೊಂದು ಏರಿ ಇವತ್ತಿನ ಕ್ಲಾಸ್ ನಾವು ಮುಕ್ತಾಯ ಮಾಡೋಣ. ಸೊ ಇದು ಅರ್ಥ ಆಗಿರ್ಬೋದು. ಸೊ ಎಲ್ಲಿಯಾದರೂ ಯಾವಾಗಾದರೂ ನಿಮಗೆ ಏನಾಗಬೇಕು, ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗಬೇಕು ಅಂತ ಇದ್ದರೆ ಅವಾಗ ಏನು ಮಾಡ್ಬೇಕಂದ್ರೆ, ಈ ಚಂದ್ರಸ್ವರ ಪ್ರಾಣಾಯಾಮ ಮಾಡಬೇಕಾಗತ್ತೆ. ಸೂರ್ಯಸ್ವರವನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಸೂರ್ಯಸ್ವರ ಕ್ಲೋಸ್ ಮಾಡ್ಕೋ. ಯಾಕಂದರೆ ಈ ಮೂತ್ರ ವಿಸರ್ಜನೆ ಅನ್ನೋದು ರೈಟ್ ಬ್ರೈನ್ ಆಧ್ವರ್ಯದಲ್ಲಿ ನಡೀತಾ ಇರ್ತದೆ.
ಅಂದರೆ ರೈಟ್ ಹೆಮಿಸ್ಫಿಯರ್ ರೈಟ್ ಬ್ರೈನ್ ಅದರ ಆಧ್ವರ್ಯದಲ್ಲಿ ಇದು ನಡೀತಾ ಇರೋಂಥದ್ದು. ಸೊ ಅದಕ್ಕೋಸ್ಕರ ಇದನ್ನು ಸಹ ದಯವಿಟ್ಟು ಪಾಲನೆ ಮಾಡಿ, ನಿಮಗೆ ಮೂತ್ರ ವಿಸರ್ಜನೆ ಅತಿ ಸುಲಭವಾಗಿ ಆಗತ್ತೆ. ಓಕೆ, ಸೊ ಇಂಥ ಟೆಕ್ನಿಕಲ್ ಎಲ್ಲ ನಾವು ಸೊ ಪ್ರಯತ್ನ ಮಾಡಿ ಇದನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಇನ್ನೊಂದೇನೆಂದರೆ ಯೌವನತ್ವವನ್ನು ಹೆಚ್ಚು ಮಾಡ್ಕೋಬೇಕಂತ ಇಟ್ಕೊಳ್ಳಿ. ಒಂದು ಆಸೆ ಇರುತ್ತಲ್ಲ ಪ್ರತಿಯೊಬ್ಬರಿಗೆ. ಸೊ ಅಲ್ಲೇನಂತಂದರೆ ಇಲ್ಲಿ ಸೊ ಅಲ್ಲಿ ಒಂದೇ ಅರ್ಥ ಮಾಡ್ಕೋಬೇಕು, ಸ್ವರವನ್ನು ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ನಮಗೆ. ಯಾವಾಗಲೂ ಸ್ವರ ಯಾವಾಗ ಬೇಕಂದ್ರೆ ಆವಾಗ ಸ್ವರ ಚೇಂಜ್ ಮಾಡ್ಕೊತಾ ಇರಬೇಕು. ಉದಾಹರಣೆಗೆ ಈಗ ಶ್ವಾಸ ಅಂದರೆ ಸ್ವರ ನಡೀತಾ ಇರ್ತದೆ, ಸ್ವರ ನಡೀತಾ ಇರ್ತದಲ್ವಾ. ಸೊ ಆ ಸ್ವರವನ್ನು ಮತ್ತೆ ಚೇಂಜ್ ಮಾಡ್ಕೊಳೋದು. ಈಗ ಪೂರ್ಣ ಯೋಗಿ ಅಂತ ಹೇಳಿದ್ವಲ್ಲ, ಪೂರ್ಣ ಯೋಗಿ ಅಂದರೆ ಏನು? ಈಗ ಯಾವುದೇ ಸ್ವರ ನಡೆಯಲಿ, ನನಗೆ ಇಡೀ ಹಗಲ್ ಟೈಮಲ್ಲಿ ಚಂದ್ರ ಸ್ವರ ಇರಲಿ, ಇಡೀ ನೈಟ್ ಟೈಮಲ್ಲಿ ಸೂರ್ಯ ಸ್ವರ ಇರಲಿ ಅಂತ ಇಟ್ಕೊಳ್ಳಿ. ಅಂಥ ವ್ಯಕ್ತಿಗಳು ಅಂದರೆ ಆ ರೀತಿಯಲ್ಲಿ ಮಾಡಿಕೊಂಡಿದ್ರೆ, ಆ ಪ್ರಯತ್ನ ಪೂರ್ವಕವಾಗಿ ಆ ರೀತಿಯಲ್ಲಿ ಮಾಡಿಕೊಂಡಿದ್ರೆ, ಸೊ ಆ ಥರ ಮಾಡ್ಕೊತ ಹೋದರೆ, ಈ ಜೊತೆಗೆ ವಿಪರೀತಕರಣಿ ಮುದ್ರಾ ಅಂತ ಒಂದಿದೆ. ನಿಮಗೆ ಸ್ವಲ್ಪ ಜನ ಗೊತ್ತಿರ್ಬೋದು. ಇಲ್ಲಿ ಯಾರನ್ನು ತೋರಿಸ್ತೀರಾ ವಿಪರೀತೀಕರಣ ಮುದ್ರಾ? ಯಾರು ಗೊತ್ತಿದೆ? ಯಾರು ಗೊತ್ತಿಲ್ಲ? ಅದು ತೋರ್ಸೋಕ್ಕೆ ನನಗೂ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಾವು ಬೆಂಡಾಗಿ ಈ ಕಡೆ ಈ ಥರ ಹೋಗ್ತೀವಲ್ಲ, ಬೆಂಡಾಗಿ ಕೆಳಗಡೆ ಹೋಗ್ತೀವಿ ನೋಡಿ, ಅದು ಯೋಗಾಸನ ಥರ ಇರ್ತದೆ. ಆದರೆ ಅದೇ ವಿಪರೀತೀಕರಣ ಮುದ್ರಾ. ಇದು ಮಾಡೋರು ಅರ್ಥ ಆಯ್ತಾ? ಇದು ಮಾಡಬೇಕು. ಮತ್ತು ಸ್ವರ ಇಚ್ಛಾಶಕ್ತಿಯಿಂದ ಚೇಂಜ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಇಡೀ ಹಗಲ್ ಟೈಮಲ್ಲಿ ಚಂದ್ರಸ್ವರ, ನೈಟ್ ಟೈಮಲ್ಲಿ ಸೂರ್ಯಸ್ವರ ಇಟ್ಕೊಳ್ಳೋದು, ಅದು ಪ್ರಯತ್ನ ಮಾಡ್ತಾ ಇರೋದು, ಇಚ್ಛಾಪೂರ್ವಕವಾಗಿ ಆ ಸ್ವರವನ್ನು ಚೇಂಜ್ ಮಾಡ್ಕೊತಾ ಇರೋದು. ಮತ್ತು ಅದ್ರ ಜೊತೆಗೆ ಈ ವಿಪರೀತೀಕರಣ ಮುದ್ರಾ ಮಾಡಿರೋಂಥ ವ್ಯಕ್ತಿಗಳಿಗೆ ಯೌವನ ಇರುತ್ತೆ, ಯಾವಾಗಲೂ ಯೌವನವಾಗಿರ್ತಾರೆ. ಅದಕ್ಕೆ ಯೋಗಿಗಳು ಏಜ್ ಆಗಲ್ಲ, ಅವ್ರಿಗೆ ಏಜು ಹೆಚ್ಚಾಗೋದಿಲ್ಲ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಳಕ್ಕೆ ನಾವು ಸಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಸ್ವರ ವಿಜ್ಞಾನದ ಈ ಮುಂದಿನ ಭಾಗ ಅಂದರೆ ಇನ್ನಷ್ಟು ಸ್ವಲ್ಪ ಮಾಹಿತಿಯನ್ನು ನಾವು ಜ್ಞಾನವನ್ನು ಪಡೆದಿವಿ. ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು, ಧನ್ಯವಾದಗಳು.